ಸರ್ ಇಲ್ಲಿ ವಾಟರ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಎಷ್ಟು ದಿನಕ್ಕೊಮ್ಮೆ ನೀರು ಬರುತ್ತೆ ಸರ್? 2 ಡೇಸ್ಗೊಮ್ಮೆ ನೀರು ಬರುತ್ತೆ. ಸರ್ ಸಾಕಾಗುತ್ತಾ ಬರೋ ನೀರು? ಇಲ್ಲ, ಸಾಕಾಗಲ್ಲ, ತುಂಬ ಪ್ರಾಬ್ಲಮ್ ಆಗ್ತಿದೆ. ಸರ್ ಇವಾಗ ಟ್ಯಾಂಕರ್ ಕೂಡ ಇಲ್ಲಿ ಅಲ್ಲೊಂದು ಇಲ್ಲೊಂದು 2 ಟ್ಯಾಂಕರ್ ಇಟ್ಟಿದ್ದಾರೆ, ಇಷ್ಟು ಮನೆಗಳಿದೆ. ಸೊ ಟ್ಯಾಂಕರ್ಗೂ ಕೂಡ ಸರಿಯಾಗಿ ನೀರು ತುಂಬ್ತಾ ಇಲ್ಲ ಅಂತ ಇಲ್ಲ, ಅದು ಮೂರು ಮನೆಗೆ ಸಾಕಾಗುತ್ತೆ ಟ್ಯಾಂಕರ್. ಎಲ್ಲರಿಗೂ ಇಲ್ಲಿ ಏರಿಯಾಗೆಲ್ಲ ತುಂಬ ಸಾಕಾಗಲ್ಲ. ಬಿಸ್ಲರಿಕಾಯಿ 5 ರೂಪಾಯಿ ಕೊಟ್ಟು ನಾವು ತಂದು ಯೂಸ್ ಮಾಡ್ತೀವಿ. ತುಂಬ ನೀರು ಪ್ರಾಬ್ಲಮ್ ಆಗ್ತಿದೆ. ನೀರು ಪ್ರಾಬ್ಲಮ್ ಅಲ್ಲದೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಇಲ್ಲಿ. ತುಂಬ ಸಮಸ್ಯೆ ಇದೆ. ಸೊ ಅಂದ್ರೆ ಯಾರು ಅಧಿಕಾರಿಗಳು ಬರಲ್ವಾ ಇಲ್ಲಿ? ಏನು ವಿಸಿಟ್ ಓಟ್ ಹಾಕೋ ಟೈಮಲ್ಲಿ ಮಾತ್ರ ಬರ್ತಾರೆ. ಓಟ್ ಹಾಕಿದ್ಮೇಲೆ ಅವ್ರು ಯಾರು ಅಂತಾನೆ ನಾವು ಯಾರು ಅಂತ ಗೊತ್ತಿಲ್ಲ ಅಂತಾನೆ ಹೋಗ್ಬಿಡ್ತಾರೆ ಅವರು. ಇಷ್ಟೇ ಆಗ್ತಿರೋದು, ಯಾರು ಬರಲ್ಲ, ಯಾರು ಇದು ಮಾಡಲ್ಲ. ಸರ್ ಇಷ್ಟೆಲ್ಲ ಸಮಸ್ಯೆಗಳಿದೆ, ಇನ್ನೇನು ಲೋಕಸಭಾ ಚುನಾವಣೆ ಕೂಡ ಹತ್ರ ಬರ್ತಾ ಇದೆ. ಯಾವ ಒಂದು ಪಕ್ಷ ಬರಬೇಕು ಅಂತ ಹೇಳ್ತೀರಾ? ಇಲ್ಲಿ ಬಿಜೆಪಿ ಬರಬೇಕು ಅಂತ ಇಸ್ತದೆ. ಯಾಕೆ ಸರ್ ಬಿಜೆಪಿ ಬರಬೇಕು? ಬಿಜೆಪಿ ಕಾಂಗ್ರೆಸ್ ಗೆದ್ದಿದ್ದಲ್ಲ, ಬಟ್ ಏನು ಮಾಡಿಲ್ಲ ಇಲ್ಲಿ. ವೇಸ್ಟು ಸುಮ್ಮನೆ. ಅದಕ್ಕೆ ಈ ಸತಿ ಬಿಜೆಪಿ ಬಂದರೆ ನೋಡೋಣ, ಅದು ಒಂದು ಚಾನ್ಸ್ ಕೊಟ್ಟು ಬರ್ಬೋದಾ ಏನೋ ಅಂತ. ಸರ್ ಯಾಕೆ ಕಾಂಗ್ರೆಸ್ ಇವಾಗ ಗ್ಯಾರಂಟಿಗಳನ್ನ ಕೊಟ್ಟು, ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಡ್ತು, ಈ ಕಡೆ ಕರೆಂಟ್ ಫ್ರೀ ಕೊಡ್ತು, ಸೊ 2,000 ರೂಪಾಯಿ ಕೊಡ್ತಾ ಇದೆ. ಕಾಂಗ್ರೆಸ್ ಇಷ್ಟೆಲ್ಲ ಯೋಜನೆಗಳನ್ನ ಕೊಟ್ಟಿದೆ, ಆದರೂ ಕಾಂಗ್ರೆಸ್ ಬೇಡ, ಬಿಜೆಪಿ ಕಡೆ ಒಲವು ಯಾಕೆ ಸರ್? ಕಾಂಗ್ರೆಸ್ ಕೊಟ್ಟಿದೆ, ಬಟ್ ನೀರಿನ ಸಮಸ್ಯೆ ಇದೆ. ಒಂದ್ಸತಿ ಓಟ್ಗೆ ಅಂತ ಬರ್ತಾರೆ, ಮತ್ತೆ ಊಟ ಏನು ಬರಲ್ಲ, ಇಲ್ಲಿ ಏನು ಹೆಲ್ಪ್ ಮಾಡಲ್ಲ. ಬಿಜೆಪಿ ಆದ್ರೆ ನೋಡೋಣ. ಅಂದ್ರೆ ಕೊಟ್ಟಿರೋ ಗ್ಯಾರಂಟಿಗಳು ಜನ ಕೈ ಸೇರಿಲ್ಲ ಇನ್ನ ಅಂತ? ಇನ್ನೂ ಸೇರಿಲ್ಲ, ಅದು ಸ್ವಲ್ಪನೇ ಬರ್ತಿದೆ ಎಲ್ಲರಿಗೂ. ಅದು ಒಂದಿದು. ಸರ್ ಈಗ ಇಲ್ಲಿ ನೀರಿನ ಪ್ರಾಬ್ಲಮ್ ತುಂಬಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಜನ. ಸೊ ಯಾವ ಥರ ಇದೆ ಸರ್ ಸಮಸ್ಯೆ ಇದೆ? ಅಂದರೆ ಇಲ್ಲಿ ಜನಗಳು ಅಂದರೆ ಕಿತ್ಲಾಡೋದು ಮಾಮೂಲಿ. ವಾಟ್ರು ಅಂತಂದರೆ ಕರೆಕ್ಟಾಗಿ ನೀರು ಬಿಡೋಲ್ಲ, ಏನಿಲ್ಲ ಇಲ್ಲಿ. ಅಂದರೆ ತುಂಬ ಪ್ರಾಬ್ಲಮ್ ಆಗಿದೆ. ನೀರಿಗೆ ಕಿತ್ತಾಟಗಳು ಶುರು ಆಗಿದೆ. ಸೊ ಎಷ್ಟು ದಿನಕ್ಕೊಮ್ಮೆ ನೀರು ಬಿಡ್ತಾರೆ ಸರ್? ಅಂದರೆ 2 ಡೇಸ್ಗೊಂದ್ಸತಿ ಬಿಡ್ತಾರೆ. ಬೆಳಗ್ಗೆ 2 ಡೇಸ್ಗೊಂದ್ಸತಿ ಬಿಡ್ತಾರೆ. ಅಂದರೆ ಅದು ನೀರು ಬಿಲ್ ಕಟ್ಟಂಗಿರಲ್ಲ, ಏನಿರಲ್ಲ. ನೀರಿನ ಸಮಸ್ಯೆ ತುಂಬಾ ಇದೆ ಇಲ್ಲಿ. ಸರ್ ನೀರಿನ ಸಮಸ್ಯೆ ಅಲ್ಲದೆ ನಾವು ನೋಡ್ದಂಗೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಯಾವ ಅಧಿಕಾರಿನೂ ವಿಸಿಟ್ ಮಾಡ್ತಾ ಇಲ್ವಾ, ಹೇಗೆ ಇಲ್ಲಿಗೆ? ಅಂದರೆ ಇಲ್ಲಿ ಯಾವ ಥರ ಅಂತಂದರೆ ಜನಗಳು ಏನಾದರೂ ಕೆಲಸ ಆಗ್ಬೇಕಂತಂದರೆ ಈಗ ಎಲೆಕ್ಷನಲ್ಲಾಗಲಿ ಪ್ರತಿ ಒಂದು ಎಲೆಕ್ಷನ್ ಹತ್ತತ್ರ ಬತ್ತಿದಂಗೆ ಮಾತ್ರ ಕೈಕಾಲು ಹಿಡಿಯೋದು, ಇಲ್ಲ ಅವ್ರಿಗೇನಾದರೂ ಇದು ಬೇಕು ಅಂದಾಗ ಬಂದು ಇಲ್ಲಿ ವಿಸಿಟ್ ಕೊಡೋದು, ಆ ಥರ ಮಾಡ್ಕೊ. ನೀವು ಜನಪ್ರತಿನಿಧಿ ನೋಡ್ಬೇಕಂದ್ರೆ ಒಂದು ಚುನಾವಣೆನೇ ಬರಬೇಕು ಅಂತ ಹೇಳ್ತೀವಿ. ಅದೇ ಮೇಡಮ್, ಬಿಜೆಪಿ ಬಂದರೆ ಬೆಟ್ರು ಅಂತ ಅನ್ಕೋತೀನಿ. ಅಂದರೆ ಅವ್ರವ್ರ ಕೆಲಸ ಇದ್ದಂಗೆ ಬಂದು ಇದು ಮಾಡ್ಕೊಂಡು ಹೋಗ್ತಾರೆ.